ಇವತ್ತಿನಿಂದ ಆಟೋ ಎಲ್ಪಿಜಿ ದರವು ಕೂಡ ಏರಿಕೆ ಬೆಲೆ ಏರಿಕೆ ಆದ್ರೆ ಜೀವನ ಮಾಡೋದೇ ಕಷ್ಟ ಅಂತಿದ್ದಾರೆ ಆಟೋ ಚಾಲಕರು. ನಾಯಂಡಹಳ್ಳಿ ಬಳಿಯ ಗ್ಯಾಸ್ ಸ್ಟೇಷನ್ ನಲ್ಲಿ ಕ್ಯೂ ನಿಂತಿದ್ದಾರೆ. ಅದು ಗಂಟೆ ಕ್ಯೂನಲ್ಲಿ ನಿಲ್ಬೇಕು. ಗ್ಯಾಸ್ ಸಿಕ್ಕರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ರೇಟ್ ಹೆಚ್ಚಾಗ್ತಾನೆ ಇದ್ರೆ ಜೀವನ ಮಾಡೋದೇ ಕಷ್ಟ ಅಂತ. ಮೊದಲೇ ಎಲ್ಪಿಜಿ ಸಿಗ್ತಾ ಇಲ್ಲ ಅಂತ ಸಾಯ್ತಿದ್ದಾರೆ. ಅದ್ರ ಮಧ್ಯದಲ್ಲಿ ರೇಟ್ ಹೆಚ್ಚಾಗ್ತಾ ಇದೆ. ಹೀಗಿದ್ರೆ ನಾವು ಹೇಗೆ ಫಿಲ್ಲಿಂಗ್ ಮಾಡಿಸ್ಕೊಳ್ಳೋದು, ಹೇಗೆ ಆಟೋ ಓಡಿಸೋದು ಅಂತ. ತುಂಬಿಸುವಂತ ಗ್ಯಾಸ್ ಈಗ ಏನು ಸಾಕಷ್ಟು ಕೊರತೆ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಆ ಒಂದು ಕೊರತೆ ನೀಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಮತ್ತೆ ಒಂದು ಬಿಸಿ ತಟ್ಟಿರುವಂತದ್ದು, ಹೆಚ್ಚಿಗೆ ಬೆಲೆ ಕೂಡ ಆಗಿದೆ ಅಂತಾನು ಕೂಡ ಹೇಳಾಗ್ತಿರುವಂತದ್ದು. ಒಂದು ಕೆಜಿಗೆ 5 ರೂಪಾಯಿಂದ 6 ರೂಪಾಯಿ ಕೂಡ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಕೂಡ ಏನು 900ಕ್ಕೂ ಹೆಚ್ಚು ರೇಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಏನು ಆಟೋಕ್ಕೆ ತುಂಬಿಸುವಂತ ಗ್ಯಾಸ್ ಏನಿದೆ ಅದು ಕೂಡ 5ರಿಂದ 6 ರೂಪಾಯಿ ಹೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಇರುವಂತದ್ದು. ಈಗ ನಾನು ಕೂಡ ಒಂದು ಸರ್ವಿಸ್ ಸ್ಟೇಷನ್ ಬಳಿ ಕೂಡ ಇರುವಂತದ್ದು, ನಾಯಂಡಹಳ್ಳಿ ಬರುವಂತ ಒಂದು ಸರ್ವಿಸ್ ಸ್ಟೇಷನ್. ಇಲ್ಲೂ ಕೂಡ ಏನು ಗ್ಯಾಸ್ ತುಂಬಿಸೋದಕ್ಕೂ ಕೂಡ ಅಂದ್ರೆ ಆಗ ಇದ್ದಷ್ಟು ಕ್ಯೂ ಇಲ್ಲ, ಈಗ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಈಗಾಗಲೇ ಇಲ್ಲಿ ಕೂಡ ಕ್ಯೂ ಇರುವಂತದ್ದು ಈಗಾಗಲೇ ಕಂಡು ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಇಲ್ಲಿ ರೇಟ್ ಜಾಸ್ತಿ ಮಾಡಿದಾರ ಏನು ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಕಾಗತ್ತೆ. ಸರ್, ಹೇಗೆ ಸರ್ ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇದೆಯಾ, ಹೇಗೆ ಅನುಕೂಲ ಆಗ್ತಿದ್ಯಾ? ಸರ್, ಗ್ಯಾಸ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮುಂಚೆ LPG ಆಗ್ತಾ ಇತ್ತು, ಮನೆ ಸಿಲಿಂಡರ್ ಆಗ್ತಾ ಇತ್ತು. ಈಗ CNG ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬಾ ಕಷ್ಟ ಆಗಿದೆ. 2 ಅವರ್ 3 ಅವರ್ ಲೈನ್ ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗ್ಬೇಕು. ಗ್ಯಾಸ್ದು ತುಂಬಾ ಕಷ್ಟ ಆಗ್ತಾ ಇದೆ. 2 ಅವರ್ 3 ಅವರ್ ನಿಂತ್ರು ಸಿಗುತ್ತಾ ನಿಮ್ಗೆ? ಒಂದು ಟೈಮ್ ಸಿಗುತ್ತೆ, ಒಂದು ಟೈಮ್ ಸಿಗಲ್ಲ. ಆ ಥರ ಇದೆ. ಬೆಳಿಗ್ಗೆ ಬಂದು ಹೋದ್ರೆ ಬೆಳಿಗ್ಗೆನೂ ಎಲ್ಲ ಇರಲಿಲ್ಲ. ಇವಾಗ ಲೋಡ್ ಬರಬೇಕು ಅಂತ ಮಧ್ಯಾಹ್ನ ಬಂದಿದೆ. ಇವಾಗ ನಿಂತ್ಕೊಂಡ್ರೆ ಇವಾಗ ಹಾಕ್ಸ್ಕೊಂಡು ಹೋಗ್ಬೇಕು. ನಾವು ಯಾವಾಗ ದುಡಿಬೇಕು? ಫುಲ್ ಕೇಳಿದ್ರೆ ಹಾಕ್ತಾರಾ ಅಥವಾ ಬರೀ ಅವಾಗಿನ ತರ 100-200 ರೂಪಾಯಿ ಹಂಗೆ ಹೇಳ್ತಾರೆ? ಇಲ್ಲ, ಫುಲ್ ಕೇಳಿದ್ರು ಹಾಕ್ತಾರೆ. ಬಟ್ ಲೋಡ್ ಇದ್ದಂಗೆ ಹಾಕ್ತಾರೆ. ಲೋಡ್ ಇರಲಾದಾಗ ಇಲ್ಲ ಹಾಕಲ್ಲ, ಏನು ಹಾಕಲ್ಲ. 100 ರೂಪಾಯಿನೂ ಹಾಕಲ್ಲ, ಏನು ಹಾಕಲ್ಲ. ಸರ್, ಈಗ ಮತ್ತೆ 5 ರೂಪಾಯಿನ ಜಾಸ್ತಿ ಆಗುತ್ತೆ ಇವತ್ತಿಂದ ಅಂತ ಇದೆ. ಸರ್, ಈಗಿರೋ ಪ್ರಾಬ್ಲಮ್ಗೆ ಗ್ಯಾಸ್ ರೇಟ್ ಜಾಸ್ತಿ ಆದರೆ ನಮ್ಮಂಥವ್ರು ಎಲ್ಲಿಗೆ ಹೋಗ್ಬೇಕು ಹೇಳಿ? ತುಂಬ ಕಷ್ಟ ಅಲ್ವಾ? ಈಗ ಬಾಡಿಗೆ ಹೊಡಿಬೇಕಂದ್ರೆ 2 ಅವರ್ ಮಧ್ಯಾಹ್ನವರೆಗೂ ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಗ್ಯಾಸ್ ಹಾಕೋಕ್ಕೆ. ಮಧ್ಯಾಹ್ನ ಮೇಲೆ ನಾವು ಬಾಡಿಗೆ ಹೋಗಬೇಕು. ಬಾಡಿಗೆ ಹೋದಾಗ ಸಾಯಂಕಾಲ ಒಂದು 8 ಗಂಟೆ 9 ಗಂಟೆವರೆಗೂ ದುಡಿಯೋಷ್ಟರಲ್ಲೇ ಅದು ಗ್ಯಾಸ್ ದುಡ್ಡು ಅಮೌಂಟೇ ಇಲ್ಲಿ ಬಂದ್ಬಿಡ್ತಾ ಇದೆ. ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಒಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರು ಆಟೋ ಡ್ರೈವರ್ಗೂ ಅದೇ. ಬೆಂಗಳೂರು ತುಂಬ ಇಡೀ ಅಷ್ಟೇ ಅದೇ ಪ್ರಾಬ್ಲಮ್ ಆಗಿರೋದು. ನೀವು ಇವತ್ತೇನೋ ಗ್ಯಾಸ್ ಹಾಕ್ಸಿದ್ರಾ ಇಲ್ಲ ಇವಾಗಲೇ ಬಂದಿರೋದಾ? ಇವಾಗಲೇ ಬರ್ತಾ ಇರೋದು. ಹಾಂ, ನಾವು ಡೈಲಿ ಇಲ್ಲೇ ಹಾಕ್ಸೋದು. ಡೈಲಿ ಇದೇ ಕತೆ. ಬೇರೆ ಕಡೆ ಎಲ್ಲ ಕಡೆನೂ ಹೋಗ್ಬಿಟ್ಟು RR ನಗರದಲ್ಲಿ ಹೋದೆ, ಅಲ್ಲೂ ಗ್ಯಾಸ್ ಕ್ಲೋಸು. ಮತ್ತು ಮೈಸೂರು ರೋಡಲ್ಲಿ ಅಲ್ಲಿ ಟೋಲ್ ಗೇಟ್ ಹತ್ರ ಅಲ್ಲೂ ಕ್ಲೋಸು. ಎಲ್ಲ ಬಂಕೆಲ್ಲ ಕ್ಲೋಸು. ಕೆಲವೊಂದು ಕಡೆ ಸಿಗ್ತಾ ಇದೆ, ಕೆಲವೊಂದು ಕಡೆ ಸಿಗ್ತಾ ಇಲ್ಲ. ತುಂಬ ಕಷ್ಟ ಆಗಿಬಿಟ್ಟಿದೆ ಆಟೋ ಡ್ರೈವರ್ಗಳಿಗೆ. ಅಂದ್ರೆ ಇಲ್ಲಿ ಆ ಗ್ಯಾಸ್ ಸಿಕ್ಕಿದ್ರು ಕೂಡ ಕ್ಯೂ ಸಾಕಷ್ಟು ಇರುತ್ತೆ. ಅದು ಕ್ಯೂನ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕು. ಆನಂತರ ಅಲ್ಲೂ ಕೂಡ ಕ್ಯೂ ಅಲ್ಲಿ ನಿಂತು ಕೊನೆ ಟೈಮಲ್ಲಿ ಸಿಕ್ದಂಗೆ, ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಗ್ಯಾಸ್ನ ಕಥೆ ಏನಿದೆ, ಇದು ಇವತ್ತಿಗೆ ನಿಲ್ಲುತ್ತಾ ಅಥವಾ ನಿತ್ರು ಕೂಡ ಏನೋ ರೇಟ್ ಕಮ್ಮಿ ಆಗತ್ತಾ ಅಥವಾ ಹೇಗೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.